श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषसुत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वरार्धेने ब्रह्महृदाय आदिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ಅಷ್ಟಮೋಧ್ಯಾಯದಲ್ಲಿ 31ನೇ ಶ್ಲೋಕ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತಃ ಕಲಿಃ. ಕುಂತಿದೇವಿ ಪರಮಾತ್ಮನನ್ನ ಮಾಡುವ ಸ್ತೋತ್ರ. ನತ್ವಂ ವಸುದೇವ ಪುತ್ರ, ನೀನು ಸಾಮಾನ್ಯ ಅಲ್ಲ ಕೃಷ್ಣ, ನೀನು ವಸುದೇವನ ಮಗ ಅಲ್ಲ. ಲೋಕಕ್ಕೆ ಹಂಗ ತೋರಿಸ್ಕೋತಾ ಇದೀಯ. ಮನ್ಯೇ ತ್ವಾಂ ಕಾಲಂ, ನೀನೆಂತವ? ನೀನು ಕಾಲ, ಕಾಲನಾಮಕ ಪರಮಾತ್ಮ. ಕಾಲ ಅಂದ್ರೆ ಏನು? ಸಂಹಾರಕರ್ತ ಅಂತ ಅರ್ಥ. ನೀನು ಕೇವಲ ಸೃಷ್ಟಿಕರ್ತ ಮಾತ್ರ ಅಲ್ಲ, ಈ ಜಗತ್ತಿಗೆ, ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ನಾಶ ಮಾಡತಕ್ಕವ. ಈಶಾನಂ, ಮತ್ತು ನೀನು ಎಂತವ? ಜಗತ್ ಪ್ರೇರಕ ನೀನು, ಎಲ್ಲರನ್ನು ಪ್ರೇರಣೆ ಮಾಡುವ ಶಕ್ತಿ ನೀನು. ಆದ್ರಿಂದ ನೀನು ವಸುದೇವ ಪುತ್ರ ಅಂಬಾದು ಅವರ ಮೇಲೆ ಒಂದು ಕೃಪೆಯನ್ನು ತೋರಿಸೋದಕ್ಕೆ ನೀನು ಮಗುವಿನಂತೆ ಅವತಾರ ಮಾಡಿದ್ದೆ ಅಷ್ಟೇ. ವಾಸ್ತವಿಕವಾಗಿ ನೀನು ಕಾಲ, ಈಶಾನ ಮತ್ತು ಅನಾದಿ ನಿಧನಂ, ಅಂದ್ರೆ ಆದಿ ಮಧ್ಯ ಇದು ಯಾವುದೂ ಕೂಡ ನಿನಗೆ ಇಲ್ಲ ಅಂತ ಅರ್ಥ. ದೇವರಿಗೆ ಆದಿ ಯಾವುದು? ದೇವರಿಗೆ ಸೃಷ್ಟಿ ಮಾಡಿದವರು ಯಾರು? ಯಾರು ಇಲ್ಲ. ದೇವರನ್ನ ಸೃಷ್ಟಿ ಮಾಡಿದವರು ಯಾರೂ ಇಲ್ಲ. ಅದೇ ತರ ದೇವರನ್ನ ಸಂಹಾರ ಮಾಡುವವರು ಅಂತ ಕೂಡ ಯಾರೂ ಇಲ್ಲ. ಅನಾದಿ ನಿಧನ ನೀನು, ಆದಿ ಅಂತ ಇಲ್ಲದವ. ಪರಂ, ಲೋಕ ವಿಲಕ್ಷಣ ನೀನು. ಸಮಂ ಚರಂತಂ ಸರ್ವತ್ರ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ನೀನು, ಜೀವರಲ್ಲಿ 3 ವಿಧವಾದ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ನೀನು ಜ್ಞಾನ, ಭಕ್ತಿ, ದ್ವೇಷ ಇತ್ಯಾದಿಗಳನ್ನ ನೀನು ಕೊಡ್ತೀಯಾ. ಭೂತಾನಾಂ ಯನ್ಮಿತಃ ಕಲಿಹಿ, ಆದರೆ ಲೋಕದಲ್ಲಿ ಹಾಗಿಲ್ಲ. ಲೋಕದಲ್ಲಿ ಪರಸ್ಪರ ನೀನು ಕಲಹವನ್ನ ಲೋಕದಲ್ಲಿ ಪರಸ್ಪರ ಕಲಹ ಇರುತ್ತದೆ. ಅದರಿಂದ ನೀನು ಲೋಕ ವಿಲಕ್ಷಣನಾಗಿದ್ದು. ಲೋಕದಲ್ಲಿ ಇರುವ ಪ್ರಾಣಿಗಳು ಅವರು ಕೂಡ ಭೂತಗಳ ಒಳಗೆ ಪ್ರವೇಶ ಮಾಡ್ತಾರೆ. ಒಳಗೆ ಇರುವವರೆಲ್ಲ ಒಳ್ಳೆಯವರು ಅಂತ ತಿಳಿಯಬಾರ್ದು. ಕೆಲವರು ಒಳಗೆ ಹೋಗಿ ನಮಗೆ ಕೆಟ್ಟದನ್ನೇ ಮಾಡುವವರಿದ್ದಾರೆ. ಆದರೆ ದೇವರು ಹಾಗಿಲ್ಲ, ಲೋಕ ವಿಲಕ್ಷಣ. ಅವನು ಒಳಗೆ ಪ್ರವೇಶ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಅರ್ಥ. ಅತಸ್ತಸ್ಯ ಪರತ್ವಂ ಇತಿ ಭಾವ. ಅವೇದ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತಿರ್ನೃಣಾಂ ನು ಏವಂ ಯೋಗ್ಯತಾನುಸಾರೇಣ ಮಮ ಸರ್ವತ್ರ ಸಮತ್ವೇ ಲೋಕಾಃ ಕಿಮ್ಮಿತಿ ಪಾಂಡವೇಷ್ವೇವ ಸ್ನಿಗ್ಧಃ ನ ದುರ್ಯೋಧನಾಯೇಷು ವಿಷಮಃ ಇತಿ ಮಯಾ ವಿಷಮಾಂ ಮತಿಂ ಕುರ್ವಂತಿ ಇತ್ಯಪೇಕ್ಷಾಯಾಂ ತ್ವಚ್ಚಕೀರ್ಷಿತ ಅಜ್ಞಾನಾದೇವ ತಥಾ ತೇಷಾಂ ಮತಿಃ ಇತಿ ಆಹ ನವೇದ ಇತಿ. ಇಲ್ಲ, ದೇವರನ್ನ ಏನ್ ಹೇಳಿದರು ಹಿಂದಿನ ಶ್ಲೋಕದಲ್ಲಿ? ಸಮಂಚರಂತಂ ಸರ್ವತ್ರ, ಎಲ್ಲ ಕಡೆ ಸಮನಾಗಿ ಇರುವವ ಅಂದ್ರೆ ಏನರ್ಥ? ಯೋಗ್ಯತೆಗೆ ಅನುಗುಣವಾಗಿ ಇರುವವ ಅಂತ ಅರ್ಥ. ಯೋಗ್ಯತೆಗೆ ತಕ್ಕಂತೆ ಅನುಗ್ರಹ ಮಾಡುವವ ಅಂತ ಅರ್ಥ. ಹಾಗಿರುವಾಗ ಪಾಂಡವರಲ್ಲಿ ಭಾರಿ ಪ್ರೀತಿ ಮಾಡ್ತಾನೆ ದೇವರು. ದುರ್ಯೋಧನಾದಿಗಳಲ್ಲಿ ಭಾರಿ ಸಿಟ್ಟು ಮಾಡ್ಕೋತಾನೆ. ಯಾಕೆ ಈ ವಿಲಕ್ಷಣ? ದೇವರು ಎಲ್ಲ ಕಡೆ ಸಮನಾಗಿ ಇರುವವ ಅಂತ ಆದರೆ ದೇವರು ಒಂದೇ ಕಡೆ ಇರಬೇಕಾಗಿ, ಒಂದೇ ರೀತಿಯಾಗಿ ಇರಬೇಕಲ್ವಾ? ಪಾಂಡವರಲ್ಲೂ ಕೌರವರಲ್ಲೂ ನೀನು ಆತರ ಇಲ್ಲ ಅಂತಾರೆ ಕುಂತಿದೇವಿ. ಮತ್ತೆ ಯಾಕೆ ಅದು? ಅವರೇ ಕಾರಣವನ್ನು ಕೊಡ್ತಾರೆ. ನವೇದ, ನಿನ್ನ ಒಂದು ಮಾಯೆಯನ್ನ ಯಾರೂ ಕೂಡ ತಿಳಿಯಲಿಲ್ಲ. ಚಿಕೀರ್ಷಿತ್ ನ ವೇದ ಕರ್ತುಂ ಇಷ್ಟಂ ಯೋಗ್ಯತಾನುಸೇರಂ ಸಮತ್ವಂ ಕುತಃ ನ ವೇದ ಇತ್ಯತಃ ಉಕ್ತಂ ಋಣಾ ವಿಡಂಬಂ. ನೀನು ಯೋಗ್ಯತೆಗೆ ಅನುಸಾರವಾಗಿ ಎಲ್ಲರಲ್ಲೂ ಸಮನಾಗಿ ಇರ್ತ, ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಫಲವನ್ನು ಕೊಡ್ತೀವಿ. ಇದನ್ನ ಜನರು
ತಿಳಿಯೋದಿಲ್ಲ ಅವರಿಗೆ, ಜನರಿಗೆ ಗೊತ್ತಾಗೋದಿಲ್ಲ ನೀನು ಈ ರೀತಿಯಾಗಿ ಫಲವನ್ನು ಕೊಡ್ತೀಯ. ಹಾಗೆ ಜ್ಞಾನಿಗಳು ತಿಳಿತಾರೆ, ಸಾಮಾನ್ಯ ಜನರು ತಿಳಿಯೋದಿಲ್ಲ. ಮತ್ತು ನೀನು ಕೃಷ್ಣನ್ ನೋಡಿದ್ರೆ ಸಾಮಾನ್ಯ ಮನುಷ್ಯರು ಹಾಗೆ ನಡ್ಕೋತಾರೆ. ಇವರೆಲ್ಲ ನನಗೆ ಬೇಕಾದವರು, ಇವರೆಲ್ಲ ನನಗೆ ಬೇಡದವರು, ಯಾರು ನಮಗೆ ಬೇಕೋ ಅವ್ರ ಮೇಲೆ ಪ್ರೀತಿ, ಯಾರು ನಮಗೆ ಬೇಡವೋ ಅವ್ರ ಮೇಲೆ ದ್ವೇಷ, ಇದೆಲ್ಲ ಯಾರು ಮಾಡತಕ್ಕದ್ದು? ಸಾಮಾನ್ಯ ಮನುಷ್ಯರು ಮಾಡತಕ್ಕದ್ದು. ನೀನು ಕೂಡ ಅದೇ ರೀತಿಯಾಗಿ ನಡ್ಕೋತಿ. ಪಾಂಡವರು ನನಗೆ ಬೇಕಾದವರು, ದುರ್ಯೋಧನಾದಿಗಳು ನನಗೆ ಬೇಡದವರು, ಹೀಗೆ ಅಂತ ನೀನು ನಡ್ಕೊಂಡು ಸಾಮಾನ್ಯ ಮನುಷ್ಯನಂತೆ ತೋರಿಸ್ಕೋತಿ ನೀನು ಅಷ್ಟೇ. ಇದರಿಂದ ದುಷ್ಟ ಜನರು ಮತ್ತೆ ಮೋಹವನ್ನು ಪಡೀತಾರೆ. ದೇವರಿಗೂ ಕೂಡ ನೋಡಿ ಪಕ್ಷಪಾತ ಇದೆ ಹಾಗೆ ಅಂತ ತಿಳಿಯುತ್ತಾರೆ ಸುರ ಜನರು. ಆದರೆ ಜ್ಞಾನಿಗಳು ಪರಮಾತ್ಮ ಯೋಗ್ಯತೆಗೆ ತಕ್ಕಂತೆ ನಡ್ಕೋತಾನೆ ಅಂತ ತಿಳಿತಾರೆ. ಎಸ್ಸೆ ಯೋಗ್ಯತಾ ಅತಿರೇಕೇನ ಕಶ್ಚಿತ್ ದಯಿತಃ ಪ್ರಿಯ ನಾಸ್ತಿ. ಯೋಗ್ಯತೆ ಮೀರಿ ಯಾರಲ್ಲೂ ನೀನು ಪ್ರೀತಿಯನ್ನು ಕೂಡ ಮಾಡೋದಿಲ್ಲ, ಅದೇ ತರ ದ್ವೇಷವನ್ನು ಕೂಡ ಮಾಡೋದಿಲ್ಲ. ಯೋಗ್ಯತೆಗೆ ಅನುಸರಿಸಿ ಮಾಡ್. ಈಗ ಮೆಣಸಿನಕಾಯಿ ಇದ್ರೆ ಅದು ಯೋಗ್ಯತೆ, ಅದು ಖಾರ ಕೊಡ್ಲೇಬೇಕು, ಖಾರವಾಗಿ ಅದು ಇರಲೇಬೇಕು. ಅದೇ ತರ ಬೆಲ್ಲ ಅಂದ್ರೆ ಅದರ ಯೋಗ್ಯತೆ ಹಾಗೆ, ಅದು ಸಿಹಿಯಾಗಿ ಇರಬೇಕು. ಅದು ಪದಾರ್ಥಗಳ ಸ್ವಭಾವ. ಅದೇ ತರ ಜೀವರ ಸ್ವಭಾವ ಅಂತ ಒಂದಿದೆ, ಅದರ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ನಮಗೂ ಕೂಡ ಅಜ್ಞಾನವನ್ನು ಕೊಟ್ಟು ನೀನೇ ಎಲ್ಲವನ್ನು ಮಾಡ್ತಿ ಹಾಗೆ ಎಂಬ ಜ್ಞಾನ ಇಲ್ಲದೆ ನಾನು ಮಾಡಿದೆ ಅಂತ ಬುದ್ಧಿ ಬಂದ್ಬಿಡುತ್ತದೆ. ಮತ್ತು ಕೃಷ್ಣ ಪಕ್ಷಪಾತ ಉಳ್ಳವ ಎಂಬ ಒಂದು ಮಾಯೆಯೂ ಕೂಡ ನಮಗೆ ಬಂದ್ಬಿಡುತ್ತದೆ. ಆ ರೀತಿಯಾಗಿ ನೀನು ಮಾಡ್ತಿ. ಹಾಗೆ ವೈಷಮ್ಯ ಬುದ್ಧಿ ಇರುವಂತೆ ನೀನು ಅವತಾರದಲ್ಲಿ ನೀನು ಈ ರೀತಿಯಾಗಿ ತೋರಿಸ್ಕೋತಿ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಅಕರ್ತುರಾತ್ಮನಃ ತಿರಿಯಂಗ್ ನೃ ಪಶು ಯಾದಸ್ಸು ತದತ್ಯಂತ ವಿಡಂಬನಂ ನೃಣಾಂ ವಿಡಂಬನಂ ಇಹ ಮಾನಸೆ ಇತ್ಯುಕ್ತಮೇವ ವಿಶದೇತಿ. ಅದನ್ನೇ ಮುಂದಿನ ಶ್ಲೋಕದಲ್ಲೂ ಕೂಡ ವಿವರಣೆ ಮಾಡ್ತಾ ಇದ್ದಾರೆ. ಏ ವಿಶ್ವಾತ್ಮನ್, ಪೂರ್ಣ ಸ್ವರೂಪನಾದ ಕೃಷ್ಣ, ನೀನು ಅಜಸ್ಯ ಉತ್ಪತ್ತಿ ಶೂನ್ಯಸ್ಯ ಆತ್ಮನಃ ಅಜ ಕರ್ತು ಅಜಸ್ಯ ಅಕರ್ತುರಾತ್ಮನಃ ಅಂತ ಇದನ್ನು ಪ್ರಯೋಜನ ಉದ್ದೇಶನಾಕರ್ತು ತವ ತಿರಿಯಂಗ್ ನೃ ಪಶು ಯಾದಸ್ಸು ಯಜ್ಜನ್ಮ ತಜ್ಜಾತ್ಯನುಸಾರೇನ ಕರ್ಮ ತದತ್ಯಂತ ವಿಡಂಬನ. ದೇವರು ಅವತಾರ ಮಾಡ್ತಾನೆ. ಯಾವುದರಲ್ಲಿ ಅವತಾರ ಮಾಡ್ತಾನೆ? ಪ್ರಾಣಿಗಳಾಗಿ ಅವತಾರ ಮಾಡ್ತಾನೆ, ಮನುಷ್ಯರಾಗಿ ಅವತಾರ ಮಾಡ್ತಾನೆ. ಈ ರೀತಿಯಾಗಿ ತಿರಿಯಂಗ್ ನೃ ಪಶುವಾಗಿ ಅವತಾರ ಮಾಡ್ತಾನೆ. ಯಾದಸ್ಸು ಜಲಚರ ಪ್ರಾಣಿಯಾಗಿ ಅವತಾರ ಮಾಡ್ತಾನೆ. ತಾನು ಎಲ್ಲಿ ಅವತಾರ ಮಾಡ್ತಾನೋ ಆ ಪ್ರಾಣಿಗಳು ಲೋಕದಲ್ಲಿ ಹೇಗೆ ನಡ್ಕೋತಾರೋ ಅದೇ ರೀತಿಯಾಗಿ ತಾನು ಕೂಡ ಕರ್ಮವನ್ನ ಮಾಡ್ತಾನೆ. ಇದು ದೇವರ ಒಂದು ವಿಚಿತ್ರ ಲೀಲೆ ಇದು. ಅದರಿಂದ ಜನ ಏನ್ ತಿಳ್ಕೊಬಿಡ್ತಾರೆ, ಇವನು ವಿಲಕ್ಷಣ ಅಂತ ತಿಳಿಯೋದಿಲ್ಲ. ಉದಾಹರಣೆಗೆ ದೇವರು ರಾಮನಾಗಿ ಅವತಾರ ಮಾಡಿದ, ಮನುಷ್ಯನಂತೆ ನಡ್ಕೋತಾನೆ. ಅವ್ನು ನೋಡಿದ್ರೆ ದೇವರು ಅಂತ ಆಚಾರ್ಯರು ಹೇಳಿದ ಮೇಲೆ, ವೇದಗಳು ಶಾಸ್ತ್ರಗಳು ಹೇಳಿದ ಮೇಲೆ ನಮಗೆ ಗೊತ್ತಾಗ್ತದೆ. ನೀವು ರಾಮಾಯಣ ಕೇಳಿ, ಸಾಮಾನ್ಯ ಒಂದು ಮನುಷ್ಯ ಹೇಗೆ ನಡ್ಕೊಂಡು ಹಾಗೆ ನಡ್ಕೊಂಡು ತನ್ನ ಅತ್ಯದ್ಭುತವಾದ ಮಾನುಷ್ಯ ಶಕ್ತಿಯನ್ನ ದೇವರು ಪ್ರಕಟ ಮಾಡೋದಿಲ್ಲ. ಪ್ರಕಟ ಮಾಡಿದರೂ ಕೂಡ ಜನ ಅದನ್ನು ತಪ್ಪಾಗಿಯೇ ತಿಳಿತಾರೆ. ಅದೇ ತರ ದೇವರು ಮತ್ಸ್ಯ ಮೀನಾಗಿ ಅವತಾರ ಮಾಡ್ತಾನೆ. ಮೀನಾಗಿ ನಡ್ಕೋಬೇಕು ಅಂದ್ರೆ ಮೀನ್ ಹೇಗೆ ಇರ್ತದೋ ಅದೇ ರೀತಿಯಾಗಿ ನಡ್ಕೋತಾನೆ ದೇವರು. ಹಾಗೆ ಅಂತ ಯಾವ ಪ್ರಾಣಿಗಳಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಾನೋ ಅದರ ಕರ್ಮವನ್ನ ಅನುಸರಿಸಿ ದೇವರು ನಡೀತಾನೆ. ಇದು ದೇವರ ಅತ್ಯಂತ ವಿಡಂಬನ, ಇದು ದೇವರ ಲೀಲೆ. ಇದು ನೋಡಿ, ತಿರ್ಯಕ್ಷು ಅಂದ್ರೆ ವರಾಹಾದಿ ರೂಪ ಅಂತ ಬರೀತಾರೆ. ತಿರ್ಯಕ್ ಪ್ರಾಣಿಗಳು ವರಾಹ ರೂಪದಿಂದ ಬರ್ತಾನೆ. ಹಂದಿಗಳು ಹೇಗಿರುತ್ತವೋ ಹಾಗೆ ದೇವರು ನಡ್ಕೋತಾನೆ. ನೃಷು ಮನುಷ್ಯರಾಗಿ ಅಂದ್ರೆ ರಾಮಾದಿ ರೂಪ ಅಂತ ಬರೀತಾರೆ. ಋಷಿಷು ಋಷಿಯಾಗಿ ಅವತಾರ ಮಾಡ್ತಾನೆ. ಮಹಿದಾಸಾದಿ ಋಷಿಗಳು ಹೇಗೆ ನಡ್ಕೋತಾರೆ ಹಾಗೆ. ಯಾದಸ್ಸು ಹಾಗೆಂದ್ರೆ ಜಲಚರೇಶು ಮತ್ಸ್ಯಾದಿ ರೂಪದಲ್ಲಿ ಅರ್ಥ. ಮತ್ಸ್ಯಾದಿ ರೂಪದಲ್ಲಿ ಯಾವ ಜಾತಿಯಲ್ಲಿ ದೇವರ ಅವತಾರ ಮಾಡ್ತಾನೋ ಅದರ ತಕ್ಕಂತೆ ಕರ್ಮಗಳನ್ನ ಮಾಡ್ತಾನೆ. ಇದು ದೇವರ ಅತ್ಯಂತ ವಿಡಂಬನ. ಇದು ಗೋಪ್ಯಾದರೇ ತ್ವಯಿ ಕೃತಾಗಸಿಧಾಮ ತಾವತ್ ಯಾಥೇ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಾವನಯಾ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಪ್ರತಿಯಂ ಬಿಭೇತಿ. ಎಷ್ಟು ಚಂದ ಇದೆ ನೋಡಿ ಕುಂತಿಯ ಸ್ತೋತ್ರ. ಪರಮಾತ್ಮ ಕೃಷ್ಣನಾಗಿ ಬಾಲಲೀಲೆಯನ್ನು ತೋರಿಸಿದನಂತೆ. ಯಶೋಧಾದೇವಿಗೆ ಮನೆಯಲ್ಲಿ ತುಂಬಾ ಚೇಷ್ಟೆ ಮಾಡಿದ. ಅವನನ್ನ ಕಟ್ಟಿ ಹಾಕಬೇಕು ಅಂತ
ಆ ಯಶೋಧ ಹಗ್ಗವನ್ನ ತಂದು ಕಟ್ಟಿ ಹಾಕ್ತಾಳೆ. ಆಗ ಪರಮಾತ್ಮನ ಕಣ್ಣಿನಲ್ಲಿ ನೀರನ್ನು ಹೆದರಿದವನಂತೆ, ಭಾರಿ ಹೆದರಿದವನಂತೆ, ನಾನು ಏನ್ ಮಾಡಬೇಡಮ್ಮ, ನಾನು ಏನ್ ಮಾಡಲ್ಲ, ಗುಮ್ಮನ ಕರೆಯಿದಿರೆ, ಸುಮ್ಮನೆ ಇರುವೇನೋ, ಮಮ್ಮು ಉಣ್ಣುವೇನೋ, ಹಾಗೆ ಅಂತೆಲ್ಲ ದಾಸರು ಹೇಳ್ತಾರೆ ನೋಡಿ. ಆ ಅದರಿಂದ ದೇವರು ಹೆದರ್ಕೊಂಡವನಂತೆ ನಡ್ಕೋತಾನೆ. ಅಂತ ಮುಖವನ್ನ ನೋಡಿ ವಕ್ತರಂ ವಿನಮ್ಯ, ತಲೆ ಬಗ್ಗಿಸಿ ಭೂಮಿಯನ್ನ ನೋಡ್ತಾ ಮಕ್ಕಳನ್ನು ಮಾಡ್ತಾರೆ ನೋಡಿ. ಮಕ್ಕಳು ಹೇಗಿರ್ತಾರೆ, ಯಾರಾವ್ದು ಬಂದು ಹೆದರ್ಸಿದ್ರೆ ನೀವು ಮಕ್ಕಳು ಮುಖ ನೋಡ್ಬೇಕು ಹೇಗಿರ್ತದೆ. ಮುಖ ಚಿಕ್ಕದು ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಭೂಮಿಯನ್ನ ನೋಡ್ತಾ ತಲೆ ಎತ್ತಿ ನೋಡೋದಿಲ್ಲ ಅವರು, ಹಾಗೆ ಇರ್ತಾರೆ. ಕೃಷ್ಣನು ಹಾಗೆ ಇದ್ದನ. ಅದು ಭಯಭಾವನೆಯ ಸ್ಥಿತಸ್ಯ, ಎದ್ದುಕೊಂಡು ನಿಂತಂತೆ. ಅಂತ ಮುಖವನ್ನ ನೋಡಿ ಕುಂತಿ ಹೇಳ್ತಾಳೆ, ಸಾ ಮಾಂ ವಿಮೋಹಯತಿ ಸ್ವಾಮಿ, ಆ ಮುಖ ಇದ ನೋಡು ಎಲ್ಲರನ್ನು ಮೋಹಗೊಳಿಸ್ತಕ್ಕದ್ದು. ನೀನ್ ಎಂತವ ಗೊತ್ತಾ ಸ್ವಾಮಿ, ಭೀಹಿ ಪ್ರತಿಯಂ ಬಿಬೇತಿ, ಭಯಾಭಿಮಾನಿ ದೇವತೆ ದುರ್ಗಾ ಶ್ರೀಹರಿ, ದುರ್ಗಾದೇವಿಯು ಕೂಡ ನಿನ್ನನ್ನು ನೋಡಿ ಹೆದರ್ತಾಳೆ. ಭಯಕ್ಕೆ ಅಭಿಮಾನಿಯಾದವರು ದುರ್ಗಾದೇವಿ, ಆ ದುರ್ಗಾದೇವಿಯು ಕೂಡ ನಿನ್ನನ್ನು ನೋಡಿ ಹೆದರ್ತಾರೆ. ನಿನಗೆ ಭಯ ಅಂದ್ರೆ ಏನು ಸ್ವಾಮಿ, ಇದು ಎಷ್ಟು ಮೋಹವನ್ನು ತೋರಿಸ್ತೀಯ ನೀನು. ಕೃಷ್ಣನಾಗಿ ಸಣ್ಣ ಮಗುವಾಗಿ ದೇವರು ಮಾಡಿದ ಲೀಲೆ, ಆ ಮುಖ ನೋಡ್ಬೇಕು, ಅದ್ಭುತವಾಗಿ ಇರುತ್ತದೆ ಅಂತಾರ. ಭೀಹಿ ಪ್ರತಿ ಎಂ ಬಿಬೇತಿ, ಭಯಾಭಿಮಾನಿ ದೇವತೆ ದುರ್ಗಾದೇವಿಯು ಕೂಡ ನಿನ್ನ ನೋಡಿ ಹೆದರ್ತಾರೆ. ನೀನು ಭಯಪಟ್ಟಂತೆ ನಟನೆ ಮಾಡಿದೆಯಲ್ಲ, ಮುಖ ಎಲ್ಲರಿಗೂ ಕೂಡ ಮೋಹವನ್ನ ಉಂಟು ಮಾಡತಕ್ಕದ್ದು. ಹಾಗೆ ಅಂತ ಕುಂತಿದೇವಿಯ ಸ್ತೋತ್ರ. ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತೆ, ಯದೋ ಪ್ರಿಯಸ್ಯ ಅನ್ವವಾಯೇ ಮಲಯಸ್ಯೇವ ಚಂದನಂ, ಮನುಷ್ಯಾನುಕರಣಂ ಕುರ್ವತಃ ತಪಶೀರ್ಷತಸ್ಯ ದುರ್ಜ್ಞೇಯತ್ವಾದೇವ ಜ್ಞಾನಿನಃ ತದವತಾರ ಪ್ರಯೋಜನಂ ಬಹುಧಾ ವರ್ಣಯಂತಿ. ಈ ರೀತಿಯಾಗಿ ಇಲ್ಲೇ ನೀನು ಮಾಡಿಬಿಟ್ರೆ ಜನ ನಿನ್ನನ್ನು ದೇವರಂದು ಕೊಂಡಾಡ್ತಾರ ಸ್ವಾಮಿ. ಕೊಂಡಾಡೋದಿಲ್ಲ. ಅದರಿಂದ ಜ್ಞಾನಿಗಳು ಏನ್ ಮಾಡ್ತಾರೆ, ನಿನ್ನನ್ನು ನಾನಾ ವಿಧವಾಗಿ ನಿನ್ನನ್ನು ಕೊಂಡಾಡ್ತಾರೆ. ಅದರಿಂದ ದೇವರ ಚರಿತ್ರೆಯನ್ನು ನೋಡಿ, ದೇವರ ಯಾರೋ ಮನುಷ್ಯ, ಭೂಲೋಕದಲ್ಲಿ ಅನೇಕ ಮನುಷ್ಯರು ಹುಟ್ಟುತ್ತಾರೆ, ಸಾಯ್ತಾರೆ. ಅದೇ ತರ ದೇವರು ಒಬ್ಬ ಬಂದು ಹೋದ, ಕೃಷ್ಣನಾಗಿ ಬಂದು ಹೋದ ಯದುವಂಶದಲ್ಲಿ, ಹಾಗೇನು ತಿಳಿಬೇಡಿ. ದೇವರನ್ನ ತಿಳಿಯೋದು ಭಾರಿ ಕಷ್ಟ ಇದೆ. ದೇವರ ಲೀಲೆಗಳನ್ನು, ಅಭಿಪ್ರಾಯವನ್ನು ದೊಡ್ಡವರೇ ಹೇಳ್ಬೇಕು. ಅದಕ್ಕೆ ಜ್ಞಾನಿಗಳು ಅವನನ್ನು ಕೊಂಡಾಡುತ್ತಾರೆ. ಕೇಚಿತ್ ಚತುರ್ಭಿಹಿ ಕೇಚಿದಾಹು ಅಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತೆಯೇ. ವಿದ್ವಾಂಸರು ನಿನ್ನನ್ನ ಈ ರೀತಿಯಾಗಿ ಕೊಂಡಾಡುತ್ತಾರೆ. ಅದರಿಂದಲೇ ನಮಗ್ ಗೊತ್ತಾಗ್ತದೆ. ಇಲ್ಲದಿದ್ರೆ ದಾಸರು ಪದಗಳನ್ನು ನೋಡಿ ನಮಗೆ ಮಾರ್ಗದರ್ಶಕ. ಕೃಷ್ಣನನ್ನು ಹೇಗೆ ಉಪಾಸನೆ ಮಾಡಬೇಕು. ಪುಣ್ಯಶ್ಲೋಕಸ್ಯ ಪ್ರಿಯಸ್ಯ ಯದೋಹೋ ಅನ್ಭವಾಯೇ. ಯದುವಂಶದಲ್ಲಿ ಪರಮಾತ್ಮ ಹುಟ್ಟಿದ. ಮಲಯ ಪರ್ವತಸ್ಯ ಕೀರ್ತಯೇ ಚಂದನಮಿವ. ಮಲಯ ಪರ್ವತ, ಮಲಯಸ್ಯ ಅಂದ ಪರ್ವತದ ಕೀರ್ತಿಗಾಗಿ ಅಲ್ಲಿ ಚಂದನಗಳು ಹೇಗೆ ಬೆಳೀತದ ನೋಡಿ. ಚಂದನ ಮರಗಳಿದ್ರೆ ಆ ಪರ್ವತಕ್ಕೆ ಒಂದು ಹೆಸರು ಬರುತ್ತೆ. ಅದೇ ರೀತಿಯಾಗಿ ಯದುವಂಶಕ್ಕೆ ಅನೇಕ ರಾಜರು ಬಂದು ಹೋಗಿದ್ದಾರೆ. ಅನೇಕ ಮರಗಳು ಇದ್ದಾಗೆ ಪರ್ವತದಲ್ಲಿ ಅನೇಕ ಮರಗಳು ಇದ್ದರೂ ಕೂಡ ಒಂದು ಚಂದನ ಮರ, ಗಂಧದ ಮರ ಇದ್ದರೆ ಎಷ್ಟು ಪವಿತ್ರತೆ, ಕೀರ್ತಿ ಬರ್ತದೆ ಆ ಪರ್ವತಕ್ಕೆ. ಅದೇ ತರ ಯದುವಂಶದಲ್ಲಿ ಪರಮಾತ್ಮ ತಾನು ಅವತಾರ ಮಾಡಿದ್ದು ಅಂತ ಹೇಳ್ತಾರೆ. ಅದರಿಂದ ಸಾಮಾನ್ಯ ಅದು ನಿನ್ನ ಅವತಾರ. ಅದಕ್ಕೆ ಜ್ಞಾನಿಗಳು ನಿನ್ನನ್ನ ಬಹುಧಾ ನಾನಾ ವಿಧವಾಗಿ ಕೊಂಡಾಡುತ್ತಾರೆ, ಕೀರ್ತನೆ ಮಾಡ್ತಾರೆ. ವಿಚಾರ ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಶ್ರೀ ಹರೇ ನಮಃ.